ಒಂದು ಆ್ಯಡ್ ಶೂಟ್ ಇತ್ತು, ಅದಕ್ಕೆ ಬಂದಿದ್ದೆ. ಶೂಟಿಂಗ್ ಎಲ್ಲ ಪ್ರಿಪೇರ್ ಆಗ್ತಿದೆ, ನನ್ನ ಮೇಕಪ್ಪು ಆಯಿತು. ನಾನು ಒಂದ್ಸತಿ ಏನಾದರೂ ಸ್ಕ್ರೀನ್ ಮೇಲೆ ಬಂದರೆ ಅಮ್ಮಂಗೆ ಹೇಳ್ಬೋದಲ್ವಾ? ಈಗ ಯಾವ ಲೊಕೇಶನಲ್ಲಿದೆಯಾ? ನಾನಿರೋದಾ? ಇದು ಯಾವುದೋ ಸ್ಟುಡಿಯೋ ಅಪ್ಪ. ಆಗೇನೋ ಶೂಟಿಂಗು ಆಡಿಷನ್ ಅಂತ ಎಲ್ಲೆಲ್ಲೋ ಹೋಗಿ ಏನೇನೋ ಆಯಿತು. ಆದರೆ ಈಗ ಮಾತ್ರ ನಿಜವಾದ ಶೂಟಿಂಗಿಗೆ ಬಂದಿದ್ದೀನಿ. ಲೊಕೇಶನ್ ಇಲ್ಲೇ ಅಪ್ಪ, ಕತ್ರಗುಪ್ಪೆ ಸ್ಟುಡಿಯೋ ಹತ್ರ. ಅಪ್ಪ ಯಾಕೆ ಕಾಲ್ ಕಟ್ ಮಾಡಿದ್ರು? ಅಲ್ಲ, ಆ ಅಂಕಲ್ ವಾಯ್ಸು ಅಪ್ಪನ ವಾಯ್ಸ್ ಸೇಮ್ ಯಾಕೆ ಕೇಳಿಸ್ತಿತ್ತು? ಅಪ್ಪನ ಫೋನಲ್ಲಿ ಏಜಿಯಾಗಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. 3 ಹೊತ್ತು ಅಂಕಲ್ ನನ್ನ ತಲೆ ಒಳಗಿದ್ರೆ ಇಲ್ಲಿ ಕೂಗೋ ಅಸಿಸ್ಟೆಂಟ್ ವಾಯ್ಸು ಅಂಕಲ್ ಥರನೇ ಕೇಳಿಸುತ್ತೆ. ಆಯ್ತೇನ್ರಿ? ಆಯಿತು. ಬ್ಲೂಟೂತ್ ನಿಂಗಣ್ಣ ಅವರೇ, ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್, ಹೋಗಮ್ಮ. ರೆಡಿ. ಗಣೇಶ, ಇವತ್ತು ನನ್ನ ಲಕ್ ಚೇಂಜ್ ಆಗಬೇಕು. ಸರಿಗ ಎಲ್ಲಿಗೆ ಹೋಗ್ತಿದ್ದೀವಿ? ಸಾರಿ ಸರ್, ಅದು ಪ್ರೋಗ್ರಾಮ್ ಶೆಡ್ಯೂಲ್ ಮಾಡಬೇಕಿತ್ತು, ಅದಕ್ಕೆ ಕೇಳಿದೆ. ಶೂಟಿಂಗ್ ಹೋಗ್ತಾ ಇದೀವಿ. ಶೂಟಿಂಗಾ? ಸರ್, ನಿಮಗೆ ಶೂಟಿಂಗ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರು ಶೂಟಿಂಗ್ ಕಡೆ ಹೋಗ್ತಿದ್ದೀರ ಅಂದರೆ ಒಳ್ಳೇದಾಗಲಿ ಸರ್. ಆ್ಯಕ್ಚುಲಿ ನನಗೂ ಶೂಟಿಂಗ್ ಅಂದರೆ ತುಂಬ ಇಷ್ಟ ಸರ್. ನಾನು ಚಿಕ್ಕವನಿದ್ದಾಗ ದೊಡ್ಡ ಆ್ಯಕ್ಟರ್ ಆಗಬೇಕಂತಿದ್ದೆ ಸರ್. ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಡೈರೆಕ್ಟರ್ ಹತ್ರ ಹೋಗಿದ್ದೆ ಸರ್. ಆ ಡೈಲಾಗ್ ಇಲ್ಲ ಸರ್. ಏನು ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೇ ನಾನು ಇಲ್ಲಿ ಕರ್ತಿದ್ದು. ನಿಮಗೆ ಪ್ರಮೋಷನ್ ಕೊಡ್ತಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪ್ರಮೋಷನ್ ಆಗ್ತಿದ್ದು ನಾನು. ಇಂಡಿಯಾ ಮ್ಯಾಪಲ್ಲಿ ಇಲ್ದಿರೋ ನಿನ್ನ ಡಿಸ್ಟಿಕ್ಗೆ, ಕರ್ನಾಟಕ ಮ್ಯಾಪಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರ್ಸಿ ನನಗೆ ಆಪಿಟ್ಟಲ್ವಾ? ಇವಾಗ ಏನು ಮಾಡ್ತೀಯಾ? ಇದು ನನ್ನ ಊರು, ನನ್ನ ಏರಿಯಾ. ಮಂಗಳೂರಲ್ಲಿ ಹುಡುಕಿದ್ರೆ ಉಡುಪಿ ಮಂಗಳೂರು 6 ಬಾರ್ ನಡ್ಕೋಗುತ್ತೆ. ನಾನು ಕೈ ಎತ್ತಿ ತಟ್ಟದ ಅಂದ್ರೆ ರಿಯಲ್ ಎಸ್ಟೇಟ್ ಎಲ್ಲ ಎಗುರೋಗುತ್ತೆ. ಇದು 3 ಅಡಿ ಕೋಟೆ ಕಣು ಸರ್. ಸೇಮ್ ಹಂಗೆ ಆಗಲಿಲ್ಲ ಸರ್. ಸರ್, ಇವಾಗ ಅವ್ರ ಅಣ್ಣ ಸರ್, ಸಾಯಿ ಕುಮಾರ್ ಸರ್. ಸರ್ ರೆಡಿ ಸರ್? ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಕಣ್ಣಿಗೆ ಕಾಣ್ದಿರೋ 4ನೇ ಸಿಂಹನು ಈ ಪೊಲೀಸ್. ಸರ್, ಈಗ ನಾವು ಪುರಾತನ ಕಾಲಕ್ಕೆ ಹೋಗೋದು ಸರ್, ಹಿಂದೆ. ಈಗ ಅಣ್ಣವ್ರು ಬರ್ತಾರೆ ಸರ್. ಯಾರು ಬಲ್ಲರು ನಿನ್ನ ಭುಜ ಬಲದ ಪರಾಕ್ರಮ. ನಾವೀಗ ಹೋಗ್ತಾ ಇರೋದು ಶೂಟಿಂಗ್ ನೋಡಕ್ಕಲ್ಲ. ಈಗ ಹತ್ರ ಇದೆಯಲ್ಲ ರಿಂಗು, ಅದನ್ನ ಇಸ್ಕೊಳ್ಳೋಕ್ಕೆ. ಈ ಮನೆಗೆ ಅಫಿಷಿಯಲಿ ಅತ್ತೆಯಾಗಿ ಎಂಟ್ರಿ ಕೊಡಬೇಕು ಅಂತಿದ್ದೆ, ಆದರೆ ನೀವೇನು ಈಗಲೇ ಕರ್ಸ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಓ, ಅತ್ತೆ ಸೇವೆನ ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೊಳ್ಳೋಣ ಅಂತನಾ? ಇನ್ನೂ ಮೆಹಂದಿ ಶಾಸ್ತ್ರ ಅಷ್ಟೇ ಮುಗ್ದಿರೋದು, ತಾಳಿ ಕಟ್ಟಿಲ್ಲ. ಯಾಕೆ ಹೇಗೆ ಹೇಳ್ತಿದ್ಯಾ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಹೇಳ್ತಿದ್ದಾಳೆ. ಅಂದರೆ ಏಜೆ ಮೆಹಂದಿ ಹಾಕುವಾಗ ಇದ್ದಕ್ಕಿದ್ದಾಗೆ ಕೈ ಬದಲಾಯಿತು. ಅದೇ ಥರ ತಾಳಿ ಕಟ್ಟುವಾಗ ಕುತ್ತಿಗೆ ಬದಲಾಗಬಾರ್ದಲ್ವಾ? ಸರು, ಸ್ವಲ್ಪ ಸುಮ್ಮನಿರ್ತೀಯಾ? ಅಪ್ಶಕ್ನೊಂದು ಮಾತಾಡಬೇಡ. ಅಲ್ಲ, ನೀವಿಬ್ರು ಏನು ಮಾತಾಡ್ತಿದ್ದೀರಾ? ನಂಗೊಂದು ಅರ್ಥ ಆಗ್ತಿಲ್ಲ. ಸರು ಯಾಕೆ ಹೀಗೆ ಹೇಳ್ತಿದ್ದಾಳೆ? ನಿನಗೆ ನಾನು ಇಷ್ಟ ಆಗ್ತಿಲ್ವಾ? ನೀ ನಮಗೆ ಇಷ್ಟ ಆಗೋದು ಮುಖ್ಯ ಅಲ್ಲ. ಏಜೆ ಮನಸ್ಸು ಮತ್ತೆ ಯಾವುದೇ ಕಾರಣಕ್ಕೂ ಬದಲಾಗದಿರೋ ಹಾಗೆ ನೀನು ಅವ್ರಿಗೆ ಇಷ್ಟ ಆಗಬೇಕು, ಅವ್ರ ಮನ್ಸನ್ನು ಗೆಲ್ಲಬೇಕು. ಆಗಲೇ ಅತ್ತೆಯಾಗಿ ಈ ಮನೇಲಿ ನಿನಗೆ ಸ್ಥಾನ ಗಟ್ಟಿ ಆಗೋದು. ಏಜೆ ನಿರ್ಧಾರಗಳನ್ನ ಬದಲಾಯಿಸೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಆದರೆ ನೀನು ಅವ್ರ ಮನ್ಸನ್ನು ಗೆದ್ದು ಅವ್ರು ಇವಾಗ ತಗೊಂಡಿರೋ ನಿರ್ಧಾರ ಬದಲಾಯಿಸದೇ ಇರೋ ಹಾಗೆ ನೋಡ್ಕೋಬೇಕು. ಓ, ಹಾಗಾ? ನೀವಿಷ್ಟು ಹೇಳಿದ್ರಲ್ಲ, ಸಾಕು ಬಿಡಿ. ಏಜೆ ಮನ್ಸನ್ನ ಹೇಗೆ ಗೆಲ್ತೀನಿ ನೀವೇ ನೋಡ್ತಾ ಇರಿ. ಅಂದ್ಹಾಗೆ ಏಜೆ ರೂಮ್ ಯಾವುದು? ಹಲೋ, ಈಗಷ್ಟೇ ನಾನು ಅವ್ರ ಮನ್ಸನ್ ಗೆಲ್ಲು ಅಂತ ಹೇಳಿದ್ದು. ಆಗ್ಲೇ ರೂಮ್ ಎಲ್ಲಿ ಅಂತ ಕೇಳ್ತಿದ್ಯಲ್ಲ? ಅಯ್ಯೋ, ಅದು ಹಾಗಲ್ಲ. ನೀನು ಸುಮ್ಮನೆ ರೂಮ್ ಎಲ್ಲಿದೆ ಅಂತ ಹೇಳು. ಅಲ್ಲಿದೆಯಲ್ಲ ಅದೇ ಸರಿ, ಹಾಗಿದ್ರೆ ಏಜೆ ಅವ್ರು ಬಂದ ತಕ್ಷಣ ಅವ್ರನ್ನ ರೂಮಿಗೆ ಕಳಿಸಿ. ಏನಕ್ಕ ಇವಳು ಮನಸ್ಸೆಲ್ಲು ಅಂತಂದ್ರೆ ರೂಮ್ ಎಲ್ಲಿ ಅಂತ ಕೇಳ್ತಿದ್ದಾಳೆ? ಈಗಿನ ಹುಡುಗಿರು ಅಷ್ಟೊಂದು ಫಾಸ್ಟಾ? ಇದು ಡಿಜಿಟಲ್ ಯುಗ ಸರು. ಅನ್ಕೊಂಡಿದ್ದೆಲ್ಲ ಅದೇ ನಿಮಿಷದಲ್ಲಿ ಆಗ್ಬೇಕನ್ನೋ ಮೈಂಡ್ ಸೆಟ್ಟಲ್ಲಿರೋ ಟ್ರೆಂಡ್ನವ್ರು ಇವರೆಲ್ಲ. ನೋಡೋಣ ಏನು ಮಾಡ್ತಾಳೆ ಅಂತ.
ಈ ಹಾಳ ಡೈರೆಕ್ಟ್ರು ಮೇಕಪ್ ಹಾಕ್ಸ್ಬಿಟ್ಟು ಕೂರಿಸ್ಬಿಡ್ತಾರೆ. ಅಲ್ಲ, ಹೀರೋನಿಗೆ ಒಂದು ಸೀನ್ ಪೇಪರ್ ಕೊಡ್ಬೇಕಂತ ಗೊತ್ತಿರಲ್ವಾ? ನೆಕ್ಸ್ಟ್ ಟೈಮಿಂದ ಇವ್ರಿಗೆಲ್ಲ ಡೇಟ್ಸೇ ಕೊಡಬಾರ್ದು. ಈ ಹಾಳದ ಸೀನ್ ಪೇಪರಲ್ಲಿ ಹುಡುಕ್ಲಿ. ಹೀರೋಯಿನ್ RR ಉಪ್ಪಿನಕಾಯಿ ಅಮ್ಮ ಮಾಡಿದ ಉಪ್ಪಿನಕಾಯಿ ಥರನೇ ಇರುತ್ತೆ. ಬೇರೆ ಉಪ್ಪಿನಕಾಯಿಗೆ ಹೇಳಿ ನೋನು, RR ಉಪ್ಪಿನಕಾಯಿಗೆ ಹೇಳಿ ಎಸ್ ಎಸ್. ಜೂನಿಯರ್ಸ್ ಎಸ್ ಎಸ್. ಅರೆ ಇಷ್ಟೇನಾ? ಇವತ್ತು ನನ್ನ ಡೈಲಾಗ್ಗೆ ಡೈರೆಕ್ಟ್ರು ಡೈ ಹ್ಯಾಟ್ ಫ್ಯಾನ್ ಆಗಬೇಕು. ಹಾಗೆ ಹೇಳ್ತೀನಿ. ಮೇಡಮ್ ಎಲ್ಲ ಬನ್ನಿ, ಶಾರ್ಟ್ ರೆಡಿ. ನಿಮ್ ಪೊಸಿಷನ್ ಬನ್ನಿ. ಎಲ್ಲ ರೆಡಿನಾ? ಟೇಕ್ ಹೋಗೋಣ. ರೆಡಿ, ಕ್ಯಾಮ್ರಾ, ಆಕ್ಷನ್. ಉಪ್ಪಿನಕಾಯಿ ಅಮ್ಮ ಮಾಡಿದ ಉಪ್ಪಿನಕಾಯಿ ಥರನೇ ಇರುತ್ತೆ. ಕಟ್ 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 ಕಟ್. ಓ ವಸಂತ, ಯಾರೋ ಇವ್ರಿಗೆ ಈ ಡೈಲಾಗ್ ಕೊಟ್ಟಿದ್ದು? ನಾನಂತೂ ಕೊಟ್ಟಿಲ್ಲ ಸರ್. ಹಾಗಾದ್ರೆ ನಿಮಗೆ ನೀವೇ ಡೈಲಾಗ್ ತಗೋಬಿಟ್ರಾ? ಹಲೋ ಮೇಡಮ್, ನಿಮಗೆ ಕೇಳ್ತಾ ಇರೋದು. ಸರ್ ನನಗ ಇನ್ನೇನು ನನಗ ಸರ್, ಮತ್ತು ನನ್ನ ಡೈಲಾಗ್ ಯಾವುದು ಸರ್? ಎಸ್ ಎಸ್, 100% ಸತ್ಯ. ಅದೇ ಇಂಥ ಚಿಕ್ಕ ಡೈಲಾಗ್ ಹೇಳಕ್ಕೆ ನಾನು ಬರಬೇಕಿತ್ತ? ಛೇ. ಈ 2 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನೆವತ್ತೂ ಈ ಥರ ಬಯಸ್ಕೊಂಡಿರಲಿಲ್ಲ ಅಪ್ಪ. ಏನಮ್ಮ ಈಗ ಏನು ಮಾಡ್ತೀಯಾ? ಇರ್ತೀಯಾ ಹೋಗ್ತೀಯಾ? ಏನೋ ಪಾಪ ಹೊಸ ಹುಡುಗಿ, ಅದು ಅಲ್ಲದೆ ಕನ್ನಡದವಳು ಅಂತ ಕರೆದು ಅವಕಾಶ ಕೊಟ್ಟರೆ ನಕರೆ ಮಾಡ್ತೀಯಾ? ಇನ್ನೂ ಇಂಡಸ್ಟ್ರಿಗೆ ಸರಿಯಾಗಿ ಕಾಲೇ ಇಟ್ಟಿಲ್ಲ, ಆಗಲೇ ಸೆಟ್ಟಲ್ ಹಿಂದೆ ಅವನಾ? ಹೀಗೆ ಆಡ್ತಿದ್ರೆ ಹೀರೋಯಿನ್ ಅಲ್ಲ, ಅಜ್ಜಿ ರೋಲು ಸಿಗಲ್ಲ. ಇಲ್ಲಿ ನೋಡೋಕ್ಕೆ ತೆಳ್ಳಿಗೆ ಬೆಳಿಗ್ಗೆ ಇದ್ರೆ ಸಾಲದು, ತಾಳ್ಮೆ ಪರಿಶ್ರಮ ಇರಬೇಕು. ಈಗ ನೀನು ಮಾಡ್ತಿದ್ಯಲ್ಲ, ಈ ಕ್ಯಾರೆಕ್ಟರ್ಗೋಸ್ಕರ ಹೊರಗಡೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಗೊತ್ತೇನಮ್ಮ ನಿನಗೆ? ಅಂಥವ್ರಿಗೆ ಕರೆದು ಅವಕಾಶ ಕೊಡಬೇಕು, ನಿನ್ನಂತೊಳಗಲ್ಲ. ಈ ಹಗ್ಲು ಗನ್ಸ್ ಕಾಣೋರಿಗೆ ಅಣ್ಣವರು ಒಂದು ಮಾತು ಹೇಳಿದ್ದಾರೆ, ಏನು ಗೊತ್ತಾ? ಹೇಳ್ತೀನಿ ಕೇಳಿಸ್ಕೊ. ಈ ಕಲೆ ಅನ್ನೋದು ಸಮುದ್ರ ಇದ್ದಂಗೆ, ಎಲ್ಲರೂ ಕೈ ಬೀಸಿ ಕರೆಯುತ್ತೆ, ಆದರೆ ಎಲ್ಲರಿಗೂ ಮಾತ್ರ ಉಳಿಸ್ಕೊಡುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಏನು ಗೊತ್ತಾಯ್ತು? ಅದೇ ಅನುಷ್ಕಾ ದೀಪಿಕಾ ಯಾಕೆ ಬೇರೆ ಇಂಡಸ್ಟ್ರಿಗೆ ಹೋದ್ರು ಅಂತ. ಏನಂದೆ? ಅದೇ ಸರ್, ತಾಳ್ಮೆ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು. ಯಾವುದಕ್ಕೂ ಇನ್ನೊಂದ್ಸಲ ಡೈಲಾಗ್ ನೆನಪಿದೆಯಾ ಕೇಳಿ ಸರ್, ಮತ್ತೆ ಸೈಕಲ್ ಹೊಡೆದೇ ಕಷ್ಟ. ಏನಮ್ಮ ಎಲ್ಲ ನೆನಪಿದೆ ತಾನೇ? ಹೇಳ್ದಷ್ಟು ಮಾಡಬೇಕು. ಆಯಿತು ಸರ್. ಈ ಥರ ಮಂಗಳಾರತಿ ನಮಗೆ ಯಾವತ್ತೂ ಆಗಿಲ್ಲ ಅಪ್ಪ.